ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ 1890ಯ ಪ್ರಕಾರ 3 ರೀತಿಯಲ್ಲಿ ಗಾರ್ಡಿಯನ್ಸ್ಗಳಿರ್ತಾರೆ. ಮೊದಲನೇದಾಗಿ ನ್ಯಾಚುರಲ್ ಗಾರ್ಡಿಯನ್ ಅಂತಂದ್ರೆ ತನ್ನ ನ್ಯಾಚುರಲ್ ರೈಟ್ನ ಮುಖಾಂತರ ಮೈನರ್ ವ್ಯಕ್ತಿಯ ಮತ್ತು ಆತನ ಪ್ರಾಪರ್ಟಿಯ ಕೇರ್ ಅನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ. ನ್ಯಾಚುರಲ್ ಗಾರ್ಡಿಯನ್ ಅಂತಂದ್ರೆ ತಂದೆ ಮತ್ತು ತಾಯಿಗಳಾಗಿರ್ತಾರೆ. ಇನ್ನೊಂದು ಟೆಸ್ಟಾಮೆಂಟರಿ ಗಾರ್ಡಿಯನ್. ಯಾವ ವ್ಯಕ್ತಿಯನ್ನ ತಂದೆ ಅಥವಾ ತಾಯಿ ವಿಲ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ಮುಖಾಂತರ ಅಪಾಯಿಂಟ್ ಮಾಡಿದ್ರೆ, ಅಂದ್ರೆ ತಾವು ಸತ್ತು ಹೋದ ನಂತರ ಈ ವ್ಯಕ್ತಿಯ ಮಗುವನ ಆಸ್ತಿಯನ್ನ ಕೇರ್ ಮಾಡಬೇಕು ಅಂಥೇಳಿ ವಿಲ್ ಅನ್ನ ಬರೆದಿದ್ರೆ ಅಂತಹ ವ್ಯಕ್ತಿಯನ್ನ ಟೆಸ್ಟಾಮೆಂಟರಿ ಗಾರ್ಡಿಯನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಗಾರ್ಡಿಯನ್ ಅಪಾಯಿಂಟೆಡ್ ಬೈ ಕೋರ್ಟ್ ಅಥವಾ ಸರ್ಟಿಫೈಡ್ ಗಾರ್ಡಿಯನ್ ಅಂತ ಹೇಳಿ. ಇಲ್ಲಿ ಕೋರ್ಟ್ ಕಾಯ್ದೆಯ ಪ್ರಕಾರ ಮಗುವಿನ ಹಿತರಕ್ಷಣೆಗಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಗಾರ್ಡಿಯನ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದನ್ನ ಸರ್ಟಿಫೈಡ್ ಗಾರ್ಡಿಯನ್ ಅಂತೇಳಿ ಅಥವಾ ಗಾರ್ಡಿಯನ್ ಅಪಾಯಿಂಟೆಡ್ ಬೈ ಕೋರ್ಟ್ ಅಂತೇಳಿ ಕರೆಯಲಾಗುತ್ತೆ.